ಇನ್ನು ಮತ್ತೊಂದು ಕಡೆ ಈಗ ನೋಡಿ, ಜೈಲು ವಾಸ ಸೇರಿರುವಂಥ ದರ್ಶನ್ ಅಲ್ಲಿ ಬಿರಿಯಾನಿ ಸಿಗದೆ ಒದ್ದಾಡ್ತಿದ್ದಾರಂತೆ. ಪ್ರತಿನಿತ್ಯವೂ ಕೂಡ ಅವ್ರಿಗೆ ದರ್ಶನ್ಗೆ ಊಟಕ್ಕೆ ನಾನ್ ವೆಜ್ ಬೇಕಿತ್ತು. ಜೈಲಿನಲ್ಲಿ ಬಿರಿಯಾನಿ ಸಿಗದೆ ದಾಸ ವಿಲವಿಲ ಅಂತಿದ್ದಾರೆ. ಸಮತಾಗೆ ನೋಟಿಸ್ ನೀಡಿದ ಬಳಿಕ ಈಗ ಮತ್ತೊಮ್ಮೆ ಢವಢವ ಶುರುವಾಗಿದೆ. ದಾಸನ ಭೇಟಿಗೆ ಬರೋರಲ್ಲಿ ಟೆನ್ಷನ್ ಶುರುವಾಗ್ತಾ ಇದೆ. ನಾವು ಹೋಗಿ ಜೈಲಲ್ಲಿರುವಂಥ ದರ್ಶನ್ ಭೇಟಿ ಮಾಡಿದ್ರೆ ನಮಗೆ ಅಲ್ಲಿ ಲಿಂಕ್ ಮಾಡ್ತಾರಪ್ಪ ಅಂತೇಳಿ ಭಯ ಶುರುವಾಗಿದೆ. ಯಾರೆಲ್ಲ ಕ್ಲೋಸ್ಡ್ ಸರ್ಕಲಲ್ಲೇ ಗುರುತಿಸ್ಕೊಂಡಿದ್ರು, ಅಂದರೆ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರು, ಅವರೆಲ್ಲರಿಗೂ ಕೂಡ ಈಗ ಢವಢವ ಶುರುವಾಗಿದೆ. ರಿಮ್ಯಾಂಡ್ ಕಾಪಿಯಲ್ಲೂ ಕೂಡ ಈ ಸಮತಾ ಹೆಸರು ಉಲ್ಲೇಖ ಆಗಿದೆ. ನೋಟಿಸನ್ನು ಕೂಡ ಕೊಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತೇಳಿ ರಿಮ್ಯಾಂಡ್ ಕಾಪಿಯಲ್ಲಿ ಅದನ್ನು ಉಲ್ಲೇಖ ಕೂಡ ಮಾಡಿದ್ರು. ಏನು ಕಾರಣ ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ಈಗ ಸಂಪರ್ಕದಲ್ಲಿದ್ದಾರೆ. ನವೀನ್, ಈಗ ದರ್ಶನ್ ಹೇಗಿದ್ದಾರೆ ಜೈಲಲ್ಲಿ? ತುಂಬ ದಿನ ಆಯ್ತಲ್ಲ ಬಂದು. ನವೀನ್, ನನ್ನ ಧ್ವನಿ ಕೇಳ್ತಾ ಇದ್ರೆ ದರ್ಶನ್ ಈಗ ಜೈಲ್ಗೆ ಅಡ್ಜಸ್ಟ್ ಆಗಿದಾರ ಅಥವಾ ಇನ್ನು ಟೈಮ್ ಬೇಕಾಗುತ್ತಾ ಅಂತ? ಅವ್ರಿಗೆ ತುಂಬಾ ದಿನ ಇರ್ತಾರ ಜೈಲಲ್ಲಿ. ಸಂಪರ್ಕ ಕಡಿತ ಆಗಿದೆ. ಮತ್ತೊಮ್ಮೆ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಜೈಲಲ್ಲಿ ದರ್ಶನ್ಗೆ ಬಿರಿಯಾನಿ ಸಿಕ್ಕಿಲ್ಲ ಅಂತೇಳಿ ಅವ್ರಿಗೆ ಟೆನ್ಷನ್. ಯಾವಾಗಲೂ ಅವ್ರಿಗೆ ನಾನ್ ವೆಜ್ ಇರಲೇಬೇಕಾಗಿತ್ತು, ನಾನ್ ವೆಜ್ ಸಿಕ್ಕಿಲ್ಲ. ವಾರದಲ್ಲಿ 2 ದಿನ ನಾನ್ ವೆಜ್ ಕೊಡ್ತಾರೆ, 2 ಸೆಣೋ 1 ಸೆಣೋ ನಾನ್ ವೆಜ್ ಊಟ ಕೊಡ್ತಾರೆ. ಆದರೆ ಅವ್ರಿಗೆ ಬೇಕಿರೋದು ಬಿರಿಯಾನಿ. ನವೀನ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನವೀನ್, ಜೈಲಲ್ಲಿ ಜೈಲ್ ಮೆನು ಪ್ರಕಾರ ವಾರದಲ್ಲಿ 1 ದಿನನೇ 2 ದಿನ ನಾನ್ ವೆಜ್ ಕೊಡ್ತಾರೆ, ಆದರೆ ಬಿರಿಯಾನಿ ಎಲ್ಲ ಕೊಡೋದಿಲ್ಲ. ಬಿರಿಯಾನಿ ಬೇಕೇ ಬೇಕು ಅಂತ ಕೂತ್ಕೊಂಡಿದ್ದಾರಂತೋ ಹೇಗೆ ದರ್ಶನ್? ನಾಗೇಂದ್ರ ಬಾಬು, ಏನು 15 ದಿನದಲ್ಲಿ ಸಾಕಷ್ಟು ಕಷ್ಟ ಆಗಿರುವಂತದ್ದು ದರ್ಶನ್ಗೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಐಷಾರಾಮಿ ಲೈಫ್ ಲೀಡ್ ಅನ್ನ ಮಾಡಿರುವಂತ ದರ್ಶನ್ ಏನಿದ್ದಾರೆ, ಇವರೀಗ ಜೈಲು ಸೇರಿ 15 ದಿನ ಇವತ್ತಿಗೆ ಆಗಿದೆ. ಈ ಒಂದು 15 ದಿನದಲ್ಲಿ 15 kg ಅವರ ದೇಹದಲ್ಲಿ ಇಳಿದೋಗಿದೆ. 10 kg ಇಳಿದೋಗಿದ್ದಾರೆ ಅಂತ ಹೇಳಿದ್ರೆ ಅದು ಸಣ್ಣ ಮಾತಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ಜಿಮ್ ಟ್ರೈನರ್ಗಳ ಮೂಲಕ ತಮ್ಮ ದೇಹದಾರ್ಢ್ಯವನ್ನ ಮಾಡ್ತಾ ಇರೋರು ಕೂಡ 15 ದಿನದಲ್ಲಿ 10 kg ಇಳಿಸಿದ್ರು ಅಂತ ಹೇಳಿದ್ರೆ ಅದು ದೊಡ್ಡ ದಾಖಲೆ ಆಗುತ್ತೆ. ಆದ್ರೆ ಈಗ ದರ್ಶನ್ ಜೈಲು ಸೇರಿ ಆದ ಬಳಿಕ ಏನು ಪ್ರತಿದಿನವೂ ಸಿನಿಮಾ ಮತ್ತೆ ಪಾರ್ಟಿ ಅದು ಇದು ಅಂತ ಲೈಫ್ ಲೀಡ್ ಮಾಡ್ತಾ ತಮಗೆ ಬೇಕಾದ್ದನ್ನ ತಿನ್ನುವ ಒಂದು ಹಾವಭಾವ ಏನಿತ್ತು, ಆ ಒಂದು ಹಾವಭಾವ ಜೈಲಿನಲ್ಲಿ ಈಗ ಸಿಗೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಜೈಲಿನಲ್ಲಿ ವಾರಕ್ಕೆ ಒಮ್ಮೆ ಅಂತಂದ್ರೆ ಶನಿವಾರ ಆ ಒಂದು ಮೆನುವನ್ನ ಹೊರತುಪಡಿಸಿದ್ರೆ, ನಾನ್ ವೆಜ್ ಇರೋ ಮೆನುವನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ದಿವಸವೂ ಕೂಡ ಇಲ್ಲಿ ನಾನ್ ವೆಜ್ ಕೊಡೋದಿಲ್ಲ. ಪ್ರತಿದಿನವೂ ಜೈಲಿನ ಮೆನುವಿನಂತೆ ಮುದ್ದೆ, ಚಪಾತಿ, ಅನ್ನ, ಸಾರು ಇರುತ್ತೆ, ಅದನ್ನೇ ಸೇವನೆ ಮಾಡಬೇಕಾದ ಪರಿಸ್ಥಿತಿ ಜೈಲಿನ ಒಳಗಡೆ ಈಗ ದರ್ಶನ್ಗೆ ಎದುರಾಗಿದೆ. ಜೊತೆಗೆ ಈತ ಇರುವ ಕೊಠಡಿಯಲ್ಲಿ ಅಂತಂದ್ರೆ ಈಗ ಪ್ರದೋಷ್, ವಿನಯ್ ಮತ್ತೆ ಏನು ಸೇರಿದಂತೆ ಇನ್ನು 3 ಜನ ಏನಿದ್ದಾರೆ ಆ ಇರುವಂತ ಕೊಠಡಿಯಲ್ಲೂ ಕೂಡ ಅವ್ರು ಇರುವಂತ ಜೊತೆಗೆ ಸೇರದೆ ಪ್ರತ್ಯೇಕವಾಗಿ ಒಬ್ಬರೇ ಕುಳಿತು ಈಗ ಬೇರೆ ಪುಸ್ತಕದ ಕಡೆ ಗಮನ ಹರಿಸುವಂತ ಒಂದು ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿದ್ರೆ ದರ್ಶನ್ಗೆ ಜೈಲಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಹೊರಗಡೆ ಇದ್ದಾಗ ಪ್ರತಿದಿನವೂ ಕೂಡ ಸಾಕಷ್ಟು ಲೈಫ್ ಅನ್ನ ಲೀಡ್ ಮಾಡಿದ್ರೆ ಇಲ್ಲಿ 4 ಗೋಡೆಯ ಮಧ್ಯದಲ್ಲಿ ಇರಬೇಕಾದ ಪರಿಸ್ಥಿತಿ ಈಗ ದರ್ಶನ್ಗೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ದಿನ ಕಳೆಯೋದು ಸಾಕಷ್ಟು ಟೆನ್ಷನ್ ಆಗಿ ಪ್ರತಿದಿನವೂ ಕೂಡ ಪರದಾಡ್ತಾ ದಿನ ಕಳೆಯೋದು ಈಗ 15 ದಿನ ಕಳೆದಿದ್ದು. ಮುಂದಿನ ದಿನಗಳಲ್ಲಿ ಹೇಗೆ ಎನ್ನುವ ಪ್ರಶ್ನೆಯನ್ನ ಈಗ ಜೈಲಿನ ಏನು ಫೋನ್ ಮೂಲಕ ಬೇರೆಯವರಿಗೆ ಕರೆ ಮಾಡಿ ಆದಷ್ಟು ಬೇಗ ನನಗೆ ಬೇಲ್ ಕೊಡಿಸೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿ ಅಂತೇಳಿ ಅಂದ್ರೆ ಜೈಲಿಂದ ಮುಕ್ತಿಯಾಗುವ ಒಂದು ಪರಿಸ್ಥಿತಿಯನ್ನು ತರಬೇಕಂತೇಳಿ ದರ್ಶನ್ ಕೂಡ ಮನವಿ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗಾಗಿ.